ಅದನ್ನ ಬಿಟ್ಟು ಈ ಥರ ಹಳೆಯದನ್ನ ನೆನ್ಪು ಮಾಡ್ಕೊಂಡು ಕೊರ್ಗೋದಲ್ಲ. ಈಗ ನನ್ನ ಏನು ಮಾಡು ಅಂತಿದ್ದೀರಾ? ಏನು ಮಾಡೋದು ಅಂದರೆ ನಾನು ಮಾಡಿದ್ದನ್ನೇ ಮಾಡು. ನಿನಗೆ ಹೊಂದೋ ಥರ, ನಿನ್ನ ಅರ್ಥ ಮಾಡ್ಕೊಳ್ಳೋ ಥರ ಒಂದು ಒಳ್ಳೆ ಜೊತೆಗಾರನ್ನ ಹುಡುಕೋ. ಇಲ್ಲ ಅಣ್ಣ ಅದಕ್ಕೆ ಹತ್ರ ಹೇಳು, ಅವರೇ ಹುಡುಕ್ತಾರೆ. ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ. ನೀನು ಬಯಸಿದ ಜೀವನ ನಿನಗೆ ಸಿಗುತ್ತೆ. ಅದಕ್ಕೆ ನನಗಿಂತ ಒಳ್ಳೆ ಉದಾಹರಣೆ ಬೇಕಾ? ಮೊದಲು ನಾನು ನಿನ್ನ ಥರನೇ ಕಣ್ಣೀರಲ್ಲೇ ಕೈ ತೊಳಿತಿದ್ದೆ. ಇವಾಗ ನೋಡಿ ಪನ್ನೀರಲ್ಲಿ ಕೈ ತೊಳಿತಿದ್ದಾರೆ. ಐ ಮೀನ್ ಲೈಫಲ್ಲಿ ಖುಷಿಯಾಗಿದ್ದಾರೆ ಅಂತ ಹೇಳಿದೆ ಅಲ್ವಾ ಮೇಡಮ್? ಹೌದು, ನಾನು ತುಂಬಾ ಖುಷಿಯಾಗಿದ್ದೀನಿ. ನೀನು ಹೀಗೆ ಇರಬೇಕು. ಹೀಗೆ ಖುಷಿಯಾಗಿರೋ ಹಕ್ಕು ನಿನಗೂ ಇದೆ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗು. ಆಗ ನಿನ್ನ ಹೊಸ ಜೀವನ ಶುರು ಆಗುತ್ತೆ. ನನಗೆ ಯಾಕೋ ಧೈರ್ಯ ಸಾಲ್ತಿಲ್ಲ. ನನಗೂ ನಿನ್ನ ಥರನೇ ಭಯ ಆಯಿತು ಮಲ್ಲಿ, ಮುಂದಕ್ಕೆ ಏನೋ ಹೇಗೋ ಅಂತ. ಆದರೆ ಒಂದ್ಸಲ ನಿರ್ಧಾರ ಮಾಡಿದ್ರೆ ಧೈರ್ಯ ತಾನಾಗೆ ಬರುತ್ತೆ. ಹೆದರಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಅಣ್ಣ ಅದಕ್ಕೆ ಸಹಾಯ ತಗೋ. ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಾ. ಒಳ್ಳೆ ಸಂಗಾತಿ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡು. ವೀಕ್ಷ, ನಾನು ಸ್ವಲ್ಪ ಇನ್ನು ನೋಡಿ ಹಿಂಗೆ ಬರೋ ಡಿಸೈನ್. ಸುಧಾಕ ನೋಡಿ ಹಂಗಲ್ಲ. ಒಂದು ಸ್ವಲ್ಪ ಇನ್ನು ಎಕ್ಸಾಕ್ಟ್ಲಿ ನೋಡ್ದ ಗೆಳೆಯ, ಕೊಡ್ತೀನಿ ನೋಡಿ ಇವಾಗ ಚೌಕು. ಪಾರ್ಥ, ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಅದು ಸ್ವಲ್ಪ ಸರಿ ಮಾಡಿ, ಇದು ಸ್ವಲ್ಪ ಸರಿ ಮಾಡಿ ಅಂತ ಬರೀ ಮುಠಾ ಮೇಸ್ತ್ರಿ ಕೆಲಸನೇ ಮಾಡ್ತಾ ಇದೆಯಲ್ಲ. ಏನು ಮಾಡೋದಿಲ್ವೇನಾ? ಏನಂದ್ರು ಇದಕ್ಕೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ಹೇಳೋದು. ನಾನು ಆಸ್ಟ್ರೇಲಿಯಾ ಹೋಗಿದ್ನಲ್ಲ, ಇದನ್ನ ಕಲಿಯೋದಕ್ಕೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲ ಕೂತ್ಕೊಂಡಲ್ಲಿ ನಿಂತ್ಕೊಂಡಲ್ಲ ಆಗ್ಬಿಡತ್ತೆ. ಓಹೋ, ಅಲ್ಲಿ ಹೋಗಿದ್ದು ನಾ ಕಲ್ತ್ಕೊಂಡ್ ಬಂದಿದ್ದು ಗೆಳೆಯ. ಅವನು ಆ ಥರ. ಯಾವ ಥರ? ಅದೇ ಹಳೆಯ ಕಾಲದಲ್ಲಿ ಏನು ಕೆಲಸ ಮಾಡದೆ ಫಂಕ್ಷನ್ ಅಲ್ಲಿ ಎಗಲ್ ಮೇಲೆ ಟವಲ್ ಹಾಕೊಂಡು ಬೀಡಿ ಸತ್ತ ಟೀ ಕುಡ್ಕೊಂಡು ಅದು ಮಾಡ್ರಿ ಇದು ಮಾಡ್ರಿ ಅಂತ ಮಾತಲ್ಲೇ ಮನೆ ಕಟ್ತಾರಲ್ಲ ಹಳೆ ಅಂಕಲ್ಗಳು, ಹಂಗೆ ಇವನು. ಏನಂದ್ರು ನಾನು ಹಳೆ ಅಂಕಲ? ಇಲ್ಲಲ್ಲಪ್ಪ, ನೀನು ಹೊಸ ಅಂಕಲ್ಲೇ, ಅದ್ರ ಬುದ್ಧಿ ಹಳೆ ಅಂಕಲ್ದು. ಯಾರಮ್ಮ ನೀವು? ಯಾರು ಬೇಕಾಗಿತ್ತು? ಅದು ಭೂಮಿಕಾ ಮೇಡಮ್ ಅವ್ರನ್ನ ನೋಡಬೇಕಿತ್ತು. ಓ ಮೇಡಮ್ಮ, ಅಪಾಯಿಂಟ್ಮೆಂಟ್ ಇದೆಯಾ? ಅಪಾಯಿಂಟ್ಮೆಂಟ್ ಇಲ್ಲ, ಅವರೇ ನನ್ನನ್ನು ಬರೋದಕ್ಕೆ ಹೇಳಿದ್ದು. ಫೋನ್ ಮಾಡಿದೆ, ಅವ್ರು ಫೋನ್ ತೆಗಿತಾ ಇಲ್ಲ. ಈ ಅಡ್ರೆಸ್ ಕೊಟ್ಬಿಟ್ಟು ಇಲ್ಲಿಗೆ ಬಾ ಅಂತ ಅವರೇ ಹೇಳಿದ್ದಣ್ಣ. ಅವ್ರನ್ನ ನೋಡ್ಬೋದಾ? ಇಲ್ಲಮ್ಮ, ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನೂ ಒಳಗಡೆ ಬಿಡೋದಕ್ಕಾಗೋದಿಲ್ಲ. ಪ್ಲೀಸ್ ಅಣ್ಣ, ಹಾಗನ್ಬೇಡಿ. ನಾನು ಅವ್ರನ್ನ ನೋಡಲೇಬೇಕು. ತುಂಬ ದೂರದಿಂದ ಬಂದಿದ್ದೀನಿ. ನಿಜವಾಗ್ಲೂ ಅವರೇ ಬರೋದಕ್ಕೆ ಹೇಳಿದ್ದು. ನಾನು ಸುಳ್ಳು ಹೇಳ್ತಿಲ್ಲ. ಕಾವೇರಿ ಅವ್ರು ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತೆ. ಇಲ್ಲಮ್ಮ, ಫಂಕ್ಷನ್ ನಡೀತೈತೆ, ಒಳಗಡೆ ಬಿಡೋದಕ್ಕಾಗೋದಿಲ್ಲ. ನೀನು ಇನ್ನೊಂದು ದಿನ ಬಮ್ಮ. ಪರವಾಗಿಲ್ಲ ಅಣ್ಣ, ಫಂಕ್ಷನ್ ಮುಗಿಲಿ, ಅಲ್ಲಿವರೆಗೂ ನಾನು ಕಾಯ್ತೀನಿ. ಲೇಟ್ ಆಗುತ್ತಮ್ಮ, ಸುಮ್ಮನೆ ಯಾಕೆ ಕಾಯ್ತೀಯಾ? ಹೋಗೋ. ಪರವಾಗಿಲ್ಲ ಅಣ್ಣ, ಫಂಕ್ಷನ್ ಮುಗಿಲಿ, ಅಲ್ಲಿವರೆಗೂ ಇಲ್ಲೇ ಕಾಯ್ತೀನಿ. ಇವತ್ತು ನಾನು ಅವ್ರನ್ನ ಮೀಟ್ ಮಾಡಲೇಬೇಕು. ಏನಮ್ಮ ನೀನು ಅರ್ಥನೇ ಮಾಡ್ಕೊತಾ ಇಲ್ಲ? ಪ್ಲೀಸ್ ಅಣ್ಣ, ನಾನು ಅವ್ರಿಗೆ ತುಂಬ ಬೇಕಾದವಳು. ಬೇಕಾದರೆ ಫಂಕ್ಷನ್ ಎಲ್ಲ ಮುಗಿಲಿ, ಆಮೇಲೆ ಅವ್ರನ್ನ ಮೀಟ್ ಮಾಡ್ತೀನಿ. ಆದರೆ ನಾನು ಬಂದಿದ್ದೀನಿ ಅಂತ ಅವ್ರಿಗೊಂದು ಮಾತು ತಿಳಿಸ್ಬಿಡಿ ಸಾಕು. ಸರಿ, ಒಳಗಡೆ ಬನ್ನಿ. ಥ್ಯಾಂಕ್ಸ್ ಅಣ್ಣ. ಅಣ್ಣ, ತುಂಬ ದೊಡ್ಡ ಮನೆ, ದೊಡ್ಡವರೆಲ್ಲ ಇದ್ದಾರೆ. ನಾನು
ಒಳಗೋಗೋದಕ್ಕೆ ಒಂಥರ ಆಗತ್ತೆ. ಅವ್ರು ನನ್ನ ತುಂಬ ಕ್ಲೋಸ್ ಫ್ರೆಂಡು ಅನ್ನೋ ಸಲಿಗೆಯಲ್ಲಿ ಕೇಳ್ತಾ ಇದ್ದೀನಿ. ಅವ್ರನ್ನೇ ಇಲ್ಲಿ ತನಕ ಬರೋದಕ್ಕೆ ಹೇಳ್ತೀರಾ ಪ್ಲೀಸ್? ಸರಿಮ್ಮ, ಮೇಡಮ್ಗೆ ಹೇಳ್ತೀನಿ, ಅಲ್ಲಿ ಕೂತಿರಿ. ಥ್ಯಾಂಕ್ಸ್ ಅಣ್ಣ. ಸಾರಿ, ಮನೇಲಿ ಫಂಕ್ಷನ್ ನಡೀತಿದೆ, ಡಿಸ್ಟರ್ಬ್ ಮಾಡಿದ್ನೇನೋ. ಛೇ, ಹಾಗೆಲ್ಲ ಏನೂ ಇಲ್ಲ. ಮತ್ತೆ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ತಕ್ಕ ಮಟ್ಟಿಗಿದ್ದೀನಿ. ಫಂಕ್ಷನ್ ಎಲ್ಲ ನಡೀತಿದೆ, ನಾನು ಇನ್ನೊಂದಿನ ಬರಲಾ? ಆ ಥರ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಮತ್ತೆ ಜೀವನ ಹೇಗೆ ನಡೀತಿದೆ? ನಂದೇನೋ ಗಂಡ ಮಗು ಸಂಸಾರ ಅಂತ ದೇವ್ರ ದಯದಿಂದ ಆರಾಮಾಗಿದೆ. ನಂದು ಬಿಟ್ಟು ಹಾಕೋ, ನೀನ್ ಹೇಳು, ಏನ್ ಸಮಾಚಾರ? ನಂದು ಸಮಾಚಾರ ಏನೂ ಇಲ್ಲ, ಎಲ್ಲ ಗ್ರಹಚಾರ ಅನ್ಸುತ್ತೆ. ಕಬರಿ ಯಾಕೆ ಹಾಗೆ ಹೇಳ್ತಿದ್ಯಾ? ಅದು ನಿನ್ನ ಹತ್ರ ಒಂದು ಸಹಾಯ ಕೇಳೋಣ ಅಂತ ಬಂದೆ. ಹಾ, ನಾನು ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೆ. ಹೇಗೋ ಜೀವನ ನಡೀತಾ ಇತ್ತು. ಆದರೆ ಲಾಸ್ ಆಗಿ ಆ ಕಂಪ್ನಿನೇ ಮುಚ್ಚೋಯ್ತು.